ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇಂದು ಯಾರೆಲ್ಲ ಮೇಷ ರಾಶಿಯಲ್ಲಿ ಇದ್ದೀರಾ, ಸೊ ಯಾರೆಲ್ಲ ಏರಿಸ್ ಸೈನ್ ನ ಹೊಂದಿದ್ದೀರಾ ಅವರಿಗಾಗಿ ಈ ರೀಡಿಂಗ್ ಆಗಿರುತ್ತೆ. ಈ ನೆಕ್ಸ್ಟ್ 1 ವೀಕ್ ರೀಡಿಂಗ್ ಇದಾಗಿರುತ್ತೆ, ಸೆಪ್ಟೆಂಬರ್ ಫಸ್ಟ್ ವೀಕ್. ಸೊ ನಿಮ್ಮ ಲಕ್ ಏನಿದೆ, ಚಾಲೆಂಜಸ್ ಏನ್ ಫೇಸ್ ಮಾಡ್ತಾ ಇದ್ದೀರಾ, ಮನಿ ರಿಲೇಟೆಡ್ ಆಗಿರ್ಬೋದು, ಇಲ್ಲಾಂದ್ರೆ ಲವ್ ರಿಲೇಟೆಡ್ ಆಗಿರ್ಬೋದು, ರಿಲೇಶನ್ಶಿಪ್ ರಿಲೇಟೆಡ್ ಆಗಿರೋದು. ಸೊ ಈ ವಾರ ನಿಮ್ಮ ಟ್ಯಾರೋ ರೀಡಿಂಗ್ ನಿಮ್ಮ ಏರೀಸ್ ಸೈನ್ ಅವರಿಗೆ ಆಗಿರುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ನೀವು ಏರಿಸ್ ಸೈನ್ ಆಗಿರ್ಬೋದು, ಇಲ್ಲ ನೀವು ಇಷ್ಟಪಡುವಂತ ವ್ಯಕ್ತಿಯ ಸೈನ್ ಏರಿಸ್ ಆಗಿರ್ಬೋದು, ಮೇಷರಾಶಿ ಆಗಿರ್ಬೋದು, ಅಥವಾ ನೀವು ಯಾರಾದ್ರೂ ನಿಮ್ಮ ಮನೆಯಲ್ಲಿ ಇರೋರದು ಏರಿಸ್ ಸೈನ್ ಆಗಿರ್ಬೋದು, ಅವರಿಗಾಗಿ ಈ ರೀಡಿಂಗ್ ಆಗಿರುತ್ತೆ. ಯಾರದಿದೆಯೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ನೈಟ್ ಆಫ್ ವಾನ್ಸ್ ಬರ್ತಾ ಇದೆ. ಸೊ ಇಲ್ಲಿ 2 ಆಫ್ ಸ್ವಾರ್ಡ್ಸ್ ಅಗೇನ್, ಓಕೆ, 8 of cups and 4 of pentacles. ಸೊ 1 ಕಾರ್ಡ್, ನಾನು ಇಲ್ಲಿ 3 ಕಾರ್ಡ್ ಬಂದಿದೆ ನಿಮ್ಗೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೈಟ್ ಆಫ್ ವಾನ್ಸ್ ಬರ್ತಾ ಇದೆ ನಿಮ್ಮ ಲಕ್ಗಾಗಿ. ಸೊ ಈ ವಾರ ನಿಮ್ಮ ಲಕ್ ತುಂಬಾನೇ ಅಬಿಲಿಟಿ ಇದೆ ನಿಮಗೆ. ಬೋಲ್ಡ್ ಆಕ್ಷನ್ ತಗೊಳ್ಳಿ, ಎಸಿಟೇಟ್ ಮಾಡೋದಕ್ಕೆ ಹೋಗ್ಬೇಡಿ. ಅಪರ್ಚುನಿಟೀಸ್ ಸಡನ್ ಆಗಿ ಬರ್ಬೋದು ನಿಮ್ಗೆ. ಸೊ ಒಂದು ಫಿಯರಿ ಎನರ್ಜಿ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ಒಂದು ಗ್ರಾಬ್ ಮಾಡ್ಕೊಳ್ಳಿ, ಏನೇ ಬಂದ್ರು ಕ್ವಿಕ್ ಆಗಿ ಗ್ರಾಬ್ ಮಾಡ್ಕೊಳ್ಳಿ. ಟ್ರಾವೆಲ್ ಬಂದ್ರೆ ಟ್ರಾವೆಲ್ ಹೋಗಿ, ನೆಟ್ವರ್ಕಿಂಗ್ ಅಲ್ಲಿ ಇಂಪ್ರೂವೈಸ್ ಆಗ್ತಾ ಇದ್ರೆ ಇಂಪ್ರೂವೈಸ್ ಆಗಿ, ಸ್ಪಾಂಟೇನಿಯಸ್ ಆಗಿ ಡಿಸಿಷನ್ ತಗೊಳ್ಳಿ. ಸೊ ಇಲ್ಲಿ ಎಲ್ಲಾನು ನಿಮ್ಮ ಫೇವರಬಲ್ ಆಗಿ ಬರುತ್ತೆ ಲಕ್ ಅನ್ನೋದು ಅಂತ ಹೇಳ್ಬೋದು. ಇಲ್ಲಿ ತುಂಬಾನೇ ನಿಮ್ಗೆ ಕೀ ಸಿಗುತ್ತೆ. ಫೋಕಸ್ಡ್ ಆಗಿರಿ, ತುಂಬಾನೇ ಆಕ್ಷನ್ ರೂಪದಲ್ಲಿ ಇರಿ, ಏನನ್ನು ಸ್ಕ್ಯಾಟರ್ ಮಾಡಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ನಿಮ್ಮ ಎನರ್ಜಿ ತುಂಬಾನೇ ಥಿಂಗ್ಸ್ ಮಾಡೋದ್ರಲ್ಲಿ ವೇಟ್ ಮಾಡ್ತಾ ಇದೆ. ಸೊ ದಿಸ್ ವೀಕ್ ಇಸ್ ಎ ಗುಡ್ ವೀಕ್ ಅಂತ ಹೇಳ್ಬೋದು. ಸೊ ಲಕ್ ತುಂಬಾನೇ ಶಿಫ್ಟ್ ಆಗ್ತಾ ಇದೆ ನಿಮ್ಗೆ. ನಿಮ್ಮ ಪ್ಯಾಷನ್ ಏನಿದೆಯೋ ಅದನ್ನ ಫಾಲೋ ಮಾಡಿ ವಿತ್ ಕರೇಜ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಚಾಲೆಂಜಸ್ ಅಂತ ಸ್ವಾಟ್ಸ್ ನ ನೋಡ್ಬೋದು ನಾವು. ಚಾಲೆಂಜಸ್ ಅಲ್ಲಿ 2 ಆಫ್ ಸ್ವಾಟ್ಸ್ ಬಂದಿದೆ. ಸೊ ಇಲ್ಲಿ ಚಾಲೆಂಜಸ್ ಈ ವೀಕ್ ದಲ್ಲಿ ನೀವೇನಾದ್ರೂ ಅನುಭವಿಸ್ತೀರಾ ಅಂದ್ರೆ ತುಂಬಾನೇ ಏನು ಲೈಸ್ ಅಂತ ನೀವು ನೋಡ್ಬೋದು. ಡಿಸಿಷನ್ ಮೇಕಿಂಗ್ ಅಲ್ಲಿ ಯಾವ್ದು ನೀವು ಏನೇ ಡಿಸೈಡ್ ಮಾಡಕ್ ಹೋದ್ರೆ ಅದೇ ನಿಮ್ಮ ಮುಂದೆ ಇರೋರು ಯಾವ್ದು ಸತ್ಯವನ್ನು ಹೇಳ್ತಾ ಇರಲ್ಲ. ಅದರಿಂದ ನೀವು ಡಿಸೈಡ್ ಮಾಡೋದಕ್ಕೆ ತುಂಬಾ ಕನ್ಫ್ಯೂಸ್ ಆಗ್ತೀರಾ. ಎಲ್ಲೋ ಸ್ಟಕ್ ಆಗಿದೀನಿ ಅಂತ ಅನ್ಸುತ್ತೆ. ಏನನ್ನು ಚೂಸ್ ಮಾಡೋದಕ್ಕೆ ನಿಮ್ಗೆ ಸಾಧ್ಯ ಆಗೋದಿಲ್ಲ. ಈ 2 ಪಾರ್ಟ್ಸ್ ಅಲ್ಲಿ ಮಧ್ಯದಲ್ಲಿ ಸಿಗಾಕೊಂಡಿರಂಗಾಗಿರುತ್ತೆ, ಇಲ್ಲ ಇಬ್ರು ವ್ಯಕ್ತಿಗಳ ಮಧ್ಯದಲ್ಲಿ ಸಿಗಾಕೊಂಡಿರೋಂಗೆ ಆಗುತ್ತೆ. ಇಂಡಿಸಿಷನ್ ಆಗ್ತೀರಾ, ತುಂಬಾನೇ ಬ್ಲಾಕೇಜಸ್ ಇದೆ, ಪ್ರೋಗ್ರೆಸ್ ನ ನೋಡೋದಿಲ್ಲ. ಆಕ್ಚುಲಿ ಏರಿಸ್ ಎನರ್ಜಿ ಅಂತ ನಾವು ನೋಡೋದಾದ್ರೆ ತುಂಬಾನೇ ಆಕ್ಷನ್ ಓರಿಯೆಂಟೆಡ್ ಆಗಿರ್ತಾರೆ. ಸೊ ಯಾವ್ದನ್ನು ತಾಳ್ಮೆಯಿಂದ ನಿಧಾನಕ್ಕೆ ಮಾಡೋಂತ ಎನರ್ಜಿನೇ ಅಲ್ಲ. ಸೊ ಕ್ವಿಕ್ ಆಗಿ ಆಕ್ಟ್ ಮಾಡುವಂತ ಎನರ್ಜಿ ಇರುತ್ತೆ. ಬಟ್ ದ ಟೈಮ್ ಯೂನಿವರ್ಸ್ ನಿಮ್ಗೆ ಹೇಳೋದು ಏನು ಅಂತಂದ್ರೆ, ಏನಾದ್ರೂ ಡಿಸಿಷನ್ ಮೇಕಿಂಗ್ ಅಂತ ಬಂದಾಗ ಸ್ವಲ್ಪ ಪಾಸ್ ಮಾಡಿ, ಸೊ ಆಪ್ಷನ್ಸ್ ನ ವೇಟ್ ಮಾಡಿ, ಹಳದು ತೂಕ ಮಾಡಿ ನೋಡಿ. ಸೊ ಟ್ರಸ್ಟ್ ಮಾಡ್ಬೋದಾ, ನಿಮ್ ಇಂಟ್ಯೂಷನ್ ವರ್ಕ್ ಆಗ್ತಾ ಇದೆಯಾ, ಏನನ್ನು ರಶ್ ಮಾಡಬೇಡಿ. ಯಾವ್ದಾದ್ರು ಇಂಪಾರ್ಟೆಂಟ್ ಡಿಸಿಷನ್ ಮೇಕಿಂಗ್ ಅಲ್ಲಿ ಚಾಲೆಂಜಸ್ ಅಂತ ಬಂದಾಗ ತುಂಬಾನೇ ನೀವು ಇವಾಗ ಸದ್ಯಕ್ಕೆ ಅವಾಯ್ಡ್ ಮಾಡ್ಬೇಕಾಗತ್ತೆ. ಡಿಸಿಷನ್ಸ್ ಮೇಕಿಂಗ್ ಅಲ್ಲಿ ಕ್ಲಾರಿಟಿನ ತಗೊಳ್ಳಿ. ಯಾವ್ದೇ ನಿರ್ಧಾರ ತಗೋಬೇಕಂದ್ರೂ ಕ್ಲಾರಿಟಿನ ತಗೊಳ್ಳಿ. ಸೊ ಬಟ್ ನಿಮ್ಗೆ ಏನಾದ್ರೂ ಒಳ್ಳೆ ಅಪರ್ಚುನಿಟೀಸ್ ಬಂದ್ರೆ ಡೋಂಟ್ ಮಿಸ್ ಇಟ್ ಅಂತ ಹೇಳ್ತೀನಿ. ಸೊ ಇನ್ನ ಮನಿ ಪ್ರಕಾರ ನೋಡ್ಬೇಕಾದ್ರೆ, ಮನಿ ಅಂತ ನೋಡಿದಾಗ ನಾವು ಇಲ್ಲಿ 8 ಆಫ್ ಕಪ್ಸ್ ನೋಡ್ಬೋದು, ಮತ್ತೆ 4 ಆಫ್ ಪೆನಟಿಕಲ್ಸ್ ನೋಡ್ತಾ ಇರ್ಬೋದು. ಮನಿ ಮ್ಯಾಟರ್ ಅಲ್ಲಿ ತುಂಬಾನೇ ಮಿಕ್ಸ್ಡ್ ಎನರ್ಜೀಸ್ ಇದೆ. ಒಂದ್ ಕಡೆ 8 ಆಫ್ ಕಪ್ಸ್ ನಿಮ್ಗೆ ಸಜೆಸ್ಟ್ ಮಾಡ್ತಾ ಇದೆ ನೀವು ಯಾವ್ದ್ರಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ತುಂಬಾ ಡಿಸ್ಸ್ಯಾಟಿಸ್ಫೈಡ್ ಆಗಿದ್ದೀರಾ. ಕರೆಂಟ್ ಫೈನಾನ್ಷಿಯಲ್ ಸಿಚುಯೇಷನ್ ಆಗಿರ್ಬೋದು, ಇಲ್ಲ ಜಾಬ್ ಆಗಿರ್ಬೋದು, ಪ್ರಾಜೆಕ್ಟ್ ಇರ್ಬೋದು, ಇಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದಾಗಿರ್ಬೋದು, ಯಾವ್ದು ನಿಮ್ಗೆ ಫುಲ್ಫಿಲ್ಲಿಂಗ್ ಆಗ್ತಾ ಇಲ್ಲ. ದುಡ್ಡು ಬರುತ್ತೆ ಬಟ್ ಹೆಂಗ್ ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ, ನಿಮ್ಮ ಹತ್ರ ಸ್ಟೇ ಆಗ್ತಾ ಇಲ್ಲ. ಬಟ್ ಅದ್ರ ಲೈಕ್ ಅಪೋಸಿಟ್ ಆಗಿ ನಿಮ್ಗೆ ಏನೋ ಒಂದು ಒಳ್ಳೇದ್ ಆಗ್ತಾ ಇದೆ, ಬಟ್ ನಿಮ್ಗೆ ಯಾವ್ದಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬೋದು. ಇಲ್ಲಿ ನೀವು ಕನ್ಸಿಡರ್ ಮಾಡ್ಬೇಕಾಗಿರೋದು ಏನಂದ್ರೆ, ಸುಮ್ನೆ ಮೂವ್ ಆನ್ ಆಗ್ಬೇಡಿ. ಸೊ ಏನಾದ್ರೂ ನಿಮ್ಗೆ ವರ್ಕ್ ಆಗ್ತಾ ಇಲ್ಲ ಅಂದ್ರೆ ಅದನ್ನ ಅಲ್ಲೇ ಸ್ಟಾಪ್ ಮಾಡಿ. ಇನ್ ಅದರ್ ಹ್ಯಾಂಡ್ ಅಲ್ಲಿ ನೀವು ನೋಡ್ತಾ ಇರ್ಬೋದು 4 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಇಲ್ಲಿ ನಿಮ್ಗೆ ಏನನ್ನು ಕ್ಲಿಂಗ್ ಮಾಡ್ಬೇಡಿ, ತುಂಬಾ ಟೈಟ್ ಆಗಿ ಹೋಲ್ಡ್ ಮಾಡ್ಬೇಡಿ. ಅದು ಮನಿ ವಿಚಾರದಲ್ಲಿ ಆಗಿರ್ಬೋದು, ಯಾವ್ದಾದ್ರು ವಿಚಾರದಲ್ಲಿ ನಿಮ್ಗೆ ಈ ಪರ್ಸನ್ ಇಂದ ಏನೋ ಒಂದು ಆಗುತ್ತೆ ಕೊಡ್ತಾರೆ ಮಾಡ್ತಾರೆ. ಸೊ ನನ್ಗೆ ಇಲ್ಲಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ತುಂಬಾನೇ ಕ್ಲಿಂಗ್
ಮಾಡ್ಕೊಂಡು ಕೂತಿದೀನಿ ನಾನು ಅಂತ ನೀವು ನಿಂತಿದ್ರೆ ಮನಿ ವಿಚಾರದಲ್ಲಿ ಈ ವಾರ, ಸೊ ಬಿಟ್ಬಿಡಿ. ತಾನಾಗೆ ಬರೋ ಟೈಮಿಗೆ ಬರುತ್ತೆ ಅಂತ ಅನ್ಕೊಂಡು ಆ ಆಸೆನ ಬಿಟ್ಬಿಡಿ. ಸ್ವಲ್ಪ ಪಾಸ್ ಮಾಡಿ, ಅದ್ರ ಹಿಂದೆ ಹುಚ್ಚು ತರ ಹಿಂದೆ ಬೀಳಕ್ ಹೋಗ್ಬೇಡಿ, ಅದು ವರ್ಕ್ ಆಗೋದಿಲ್ಲ ಅಂತ ಇಲ್ಲಿ ವಾರ್ನ್ ಮಾಡ್ತಾ ಇದೆ. ತುಂಬಾ ಮೈಂಡ್ಫುಲ್ ಆಗಿ ಇರಿ, ಓವರ್ ಸ್ಪೆಂಡ್ ಮಾಡೋದಕ್ಕೆ ಹೋಗ್ಬೇಡಿ. ಈ ವೀಕ್ ನೀವು ತುಂಬಾನೇ ಓವರ್ ಸ್ಪೆಂಡ್ ಮಾಡೋ ತರ ಇದ್ದೀರಾ. ಮೇ ಬಿ ಕೆಲವರಿಗೆ ಸ್ಯಾಲರಿ ಟೈಮ್ ಆಗಿರೋದ್ರಿಂದನೂ ಇದು ಒಂದು ಟಿಪ್ ಹೇಳ್ತಾ ಇದ್ದೀನಿ. ಸೊ ಓವರ್ ಸ್ಪೆಂಡ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಇಲ್ಲಿ ತುಂಬಾನೇ ಗ್ರೋತ್ ಅನ್ನೋದು ಬ್ಲಾಕ್ ಆಗೋದು ಚಾನ್ಸಸ್ ಇದೆ. ನೀವು ತುಂಬಾ ಓವರ್ ಸ್ಪೆಂಡ್ ಮಾಡಕ್ ಹೋದಾಗ ತುಂಬಾ ಕಾಶಿಯಸ್ ಆಗಿರಿ ಫೈನಾನ್ಷಿಯಲ್ ರಿಲೇಟೆಡ್ ಅಲ್ಲಿ. ಸೊ ರಿಲೀಸ್ ಮಾಡಿ ಏನು ನಿಮ್ಮನ್ನ ತುಂಬಾ ಡ್ರೈನ್ಸ್ ಮಾಡ್ತಾ ಇದೆ. ಈ ಎನರ್ಜಿ, ಇನ್ವೆಸ್ಟ್ಮೆಂಟ್ ಎನರ್ಜಿ ಅನ್ನೋದು ತುಂಬಾನೇ ನಿಮ್ಮನ್ನ ಡ್ರೈನ್ ಮಾಡ್ತಾ ಇದೆ ಅಂದ್ರೆ ಆ ಥಾಟ್ ಪ್ರಾಸೆಸ್ ಇಂದ ನೀವು ಅಲ್ಲಿಂದ ರಿಲೀಸ್ ಮಾಡ್ಕೊಂಡು ಬನ್ನಿ. ನಿಮಗೆ ಲಾಂಗ್ ಟರ್ಮ್ ಸ್ಟೆಬಿಲಿಟಿ ಯಾವ್ದು ಕೊಡುತ್ತೆ ಅನ್ಸುತ್ತೋ ಅದ್ರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಎನರ್ಜಿ ಫೋಕಸ್ ಮಾಡಿ ನಿಮ್ಮ ಮನಿ ರಿಲೇಟೆಡ್ ಅಲ್ಲಿ. ಸೊ ನಿಮ್ಮ ಲವ್ ರಿಲೇಟೆಡ್ ಅಲ್ಲಿ ಇಲ್ಲಿ ಇಂದಿಗೆ ಮೂನ್ ಬಂದಿದೆ, ಮೂನ್ ಕಾರ್ಡ್ ಬಂದಿದೆ. ತುಂಬಾನೇ ನಿಮ್ಮ ಪ್ರೀತಿ ವಿಚಾರದಲ್ಲೂ ನೀವು ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ, ಅನ್ಸರ್ಟೈನ್ ಆಗಿದ್ದೀರಾ, ನಿಮ್ಮ ಎಮೋಷನ್ಸ್ ನ ತುಂಬಾ ಹಿಡಿದಿಟ್ಕೊಂಡಿದ್ದೀರಾ, ಡೌಟ್ಸ್ ಇದೆ, ಇಲ್ಯೂಷನ್ಸ್ ಇದೆ, ಏನೇನೋ ಥಾಟ್ ಪ್ರೋಸೆಸ್ ಬರ್ತಾ ಇರುತ್ತೆ. ಯಾವ್ದನ್ನು ಜಡ್ಜ್ಮೆಂಟ್ ರೂಪಕ್ಕೆ ನೀವು ಹೋಗೋದಕ್ಕೆ ರೆಡಿ ಇಲ್ಲ. ಇನ್ ಕೇಸ್ ನೀವೇನಾದ್ರೂ ರಿಲೇಶನ್ಶಿಪ್ ಅಲ್ಲಿ ಇದ್ರೆ ನೀವು ತುಂಬಾನೇ ಮಿಕ್ಸ್ಡ್ ಸಿಗ್ನಲ್ಸ್ ನ ಸೆನ್ಸ್ ಮಾಡ್ತಾ ಇರ್ತೀರಾ ನಿಮ್ಮ ಪಾರ್ಟ್ನರ್ ಒಟ್ಟಿಗೆ. ಇನ್ ಕೇಸ್ ನೀವೇನಾದ್ರೂ ಸಿಂಗಲ್ ಆಗಿದ್ರೆ ಸೊ ನೀವು ಏನನ್ನು ಮಿಸ್ಟೀರಿಯಸ್ ಆಗಿ ಒಬ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಾ, ಬಟ್ ಕ್ಲಾರಿಟಿ ತುಂಬಾ ಲ್ಯಾಕ್ ಆಗ್ತಾ ಇದೆ. ಈ ವೀಕ್ ನಿಮ್ಗೆ ತುಂಬಾ ಕ್ಲಾರಿಟಿ ಇದೆ ಇರೋಂಗಾಗುತ್ತೆ. ಸೊ ಈ ವೀಕ್ ಅಲ್ಲಿ ನೀವು ನಿಮ್ಮ ಇಂಟ್ಯೂಷನ್ ಏನ್ ವರ್ಕ್ ಆಗುತ್ತೆ, ಇನ್ಸ್ಟಿಂಕ್ಟ್ಸ್ ಏನ್ ಹೇಳುತ್ತೆ ಅದನ್ನ ಟ್ರಸ್ಟ್ ಮಾಡಿ. ನಾಟ್ ಜಸ್ಟ್ ಅಪಿಯರೆನ್ಸ್, ಇಲ್ಲ ಯಾರೋ ಏನೋ ಬಂದು ಚೆನ್ನಾಗಿ ಮಾತಾಡ್ಸಿದ್ರು, ಏನೋ ಒಂದು ಒಳ್ಳೇದ್ ಹೇಳಿದ್ರು, ಆತರ ನೀವು ಹೋಗ್ಬೇಡಿ. ಜಸ್ಟ್ ನೀವು ಟ್ರಸ್ಟ್ ಮಾಡಿ, ನಿಮ್ಮ ಮೈಂಡ್ ಏನ್ ಹೇಳುತ್ತೆ ಅದನ್ನ ನೀವು ಕೇಳಿ. ತುಂಬಾನೇ ಅವಾಯ್ಡ್ ಮಾಡಿ ಜಂಪ್ ಮಾಡೋದಕ್ಕೆ ಒಂದರಿಂದ ಒಂದು ಏನೇನೋ ಯೋಚನೆ ಮಾಡೋದ್ರ ಬಗ್ಗೆ, ನಿಮ್ಮ ಪಾರ್ಟ್ನರ್ ಬಗ್ಗೆ ಆಗಿರ್ಬೋದು, ಇಲ್ಲಾಂದ್ರೆ ನೀವು ಏನಾದ್ರೂ ಹುಡುಗಿನ ನೋಡ್ತಾ ಇರೋದಾಗಿರ್ಬೋದು, ಯಾವ್ದೇ ಇದ್ರೂ ಜಂಪ್ ಮಾಡಬೇಡಿ, ಕನ್ಕ್ಲೂಷನ್ ಬರಬೇಡಿ. ಸೊ ಡಿಸಿಷನ್ಗೆ ಬರೋದಕ್ಕೆ ಹೋಗ್ಬೇಡಿ. ಸೊ ಕ್ಲಿಯರ್ ಆಗಿ ಕ್ಲಾರಿಟಿ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೆ ಲವ್ ಅಲ್ಲಿ ಏನಾದ್ರೂ ಮೆಸೇಜ್ ಅಂತ ಹೇಳೋದಾದ್ರೆ ನಾಟ್ ಎವ್ರಿಥಿಂಗ್ ಆಸ್ ಅಟ್ ಇಟ್ ಸೀಮ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ನೋಡ್ಕೊಂಡಿರೋ ತರಾನೇ, ನೀವು ನೋಡಿರೋ ತರ ಅದು ಇರೋದಿಲ್ಲ. ಸೊ ತಾಳ್ಮೆಯಿಂದ ಯೋಚನೆ ಮಾಡಿ, ಅರ್ಥ ಮಾಡ್ಕೊಳ್ಳಿ. ಸೊ ಟ್ರೂತ್ ಏನಿರ್ಬೋದು ಬಿಹೈಂಡ್ ದ ಫೀಲಿಂಗ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೋಪ್ ಈ ರೀಡಿಂಗ್ ಇಂದ ನಿಮ್ಗೆ ಒಂದು ಮೆಸೇಜ್ ಸಿಕ್ಕಿದೆ, ಕ್ಲಾರಿಟಿ ಸಿಕ್ಕಿದೆ, ಒಂದು ಹೋಪ್ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಇದೇ ತರ ನಿಮ್ಗೆ ಯಾವ್ದಾದ್ರು ರಾಶಿ ಬಗ್ಗೆ ನಿಮ್ಗೆ ಇದೇ ತರ ರೀಡಿಂಗ್ ಬೇಕಾದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ಫೀಡ್ಬ್ಯಾಕ್ ನ ತಿಳಿಸಿ. ಸೊ ಯಾವ ರಾಶಿ ಬಗ್ಗೆ ನಿಮ್ಗೆ ಬೇಕು ಅಂತ ಹೇಳ್ತೀರೋ ಆ ರಾಶಿ ಬಗ್ಗೆ ನಾನು ನೆಕ್ಸ್ಟ್ ರೀಡಿಂಗ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಏಂಜಲ್ ರೆಫರೆನ್ಸ್ ಕಡೆಯಿಂದ ನಿಮಗೆ ಬಂದಿರೋ ಒಂದ್ ಕಾರ್ಡ್ ನಾನು ಇಲ್ಲಿ ಪಿಕ್ ಮಾಡಿದೀನಿ. 2222 ಅಂತ ಬಂದಿದೆ. ಫಿಮಿನೈನ್ ಫೋರ್ಸಸ್ ನಿಮ್ಗೆ ಹೆಲ್ಪ್ ಮಾಡುತ್ತೆ ಈ ವೀಕ್. ನಿಮ್ಮ ತಾಯಿ ಇರ್ಬೋದು, ಇಲ್ಲ ಅಕ್ಕ ತಂಗಿ ಇರ್ಬೋದು, ಯಾವ್ದಾದ್ರು ಒಂದು ಫಿಮಿನೈನ್ ಎನರ್ಜಿ ನಿಮ್ಮ ರಿಲೇಶನ್ಶಿಪ್ ನ ಬ್ಯಾಲೆನ್ಸ್ ಮಾಡೋದಕ್ಕೆ, ಪ್ರಾಸ್ಪರಿಟಿಗೆ, ಎಫಿಷಿಯನ್ಸಿಗೆ, ಪೇಷನ್ಸ್ಗೆ, ಹ್ಯುಮಿಲಿಟಿಗೆ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸೊ ನಿಮಗೆ ಸಹಾಯ ಮಾಡ್ತಾರೆ. ಸೊ ನೀವ್ ಏನ್ ಅನ್ಕೊಂಡಿದೀರಾ ಅದನ್ನ ನೀವು ಅವ್ರ ಜೊತೆ ಶೇರ್ ಮಾಡಿ, ಒಂದು ಒಳ್ಳೆ ಥಾಟ್ ಪ್ರಾಸೆಸ್ ನ ಇಬ್ರು ಜೊತೆ ಶೇರ್ ಮಾಡ್ಕೊಂಡಾಗ ಖಂಡಿತ ನಿಮ್ಗೆ ಪಾರ್ಟ್ನರ್ ಅಪ್ ಆಗ್ತಾರೆ. ಒಂದು ರೈಟ್ ಸ್ಪಿರಿಟ್ ನಿಮ್ಮ ಜೊತೆ ಬರುತ್ತೆ ಅಂತ ಹೇಳ್ತಾ, ಯಾರನ್ನು ಜಡ್ಜ್ ಮಾಡೋದಿಕ್ಕೆ ಹೋಗ್ಬೇಡಿ, ಕಮಿಟ್ಮೆಂಟ್ ಗೆ ಸಿಗಾಕೋಬೇಡಿ. ಸೊ ಪೀಪಲ್ ಅರೌಂಡ್ ನಿಮ್ಮನ್ನ ಜಡ್ಜ್ ಮಾಡ್ತಾರೆ, ನೀವು ಆದ್ರೆ ಅವ್ರನ್ನ ಜಡ್ಜ್ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದೇ ತರ ನಿಮ್ಗೆ ಏನಾದ್ರು ಪರ್ಸನಲ್ ರೀಡಿಂಗ್ ಬೇಕಾದ್ರೆ ದಯವಿಟ್ಟು ಡಿಸ್ಪ್ಲೇ ಆಗಿರೋ ವಾಟ್ಸ್ಆಪ್ ನಂಬರ್ಗೆ ಕನೆಕ್ಟ್ ಆಗಿ. ಸೊ ಚಾರ್ಜಸ್ 399 rupees ಆಗಿರುತ್ತೆ 1 tarot ಸೆಷನ್ಗೆ ಅಂತ ಹೇಳ್ತಾ, ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.